ಚೆನ್ನಾಗಿರ್ಲಪ್ಪ ದಿನ ಇವತ್ತು. ದೇವ್ರೆ ಕಾಪಾಡು ತಂದೆ. ಜೈ ಆಂಜನೇಯ. Ah, nice. Not sure it is on recording or something. ಇಂಟ್ರೋ ಮಾಡಿಲ್ಲ ಅಂದ್ರೆ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್. ಎಸ್, ಫೈನಲಿ ಮನೆ ಶಿಫ್ಟ್ ಆಯಿತು. ಬೇರೆ ಕಡೆ ಇದ್ದೀವಿ. ಆಸ್ ಯು ಕ್ಯಾನ್ ಸಿ, ಕೋರಮಂಗಲ ವಾಟರ್ ಟ್ಯಾಂಕ್ ಹತ್ರ ಇರೋದು ನಾವೀಗ. ಆ ಮನೆಯಿಂದ ಹೋಗ್ತಿದ್ನಲ್ಲ, ಯಾವ ಸಿಗ್ನಲ್ ಇಲ್ದಲ್ಲ ಹಂಗೆ 10 ನಿಮಿಷಕ್ಕೆ ಬುಮ್ ಅಂತ ಆ ಕಡೆಗೆ. ಇಲ್ಲಿ ನಮ್ಮ ಮನೆಯಿಂದ ಇದೊಂದು ಸಿಗ್ನಲ್ಲು, ಇನ್ನು ಹತ್ತಡಿಗೆ ಅಲ್ಲೊಂದು ಸಿಗ್ನಲ್ಲು, 2 ಸಿಗ್ನಲ್ಲು ಪ್ಲಸ್ ನಮ್ಮ ಕಾಲೇಜ್ ಹತ್ರ ಒಂದು 3 ಸಿಗ್ನಲ್ಲು 10 ಮಿನಿಟ್ಸ್ ವೇಟ್ ಮಾಡಿಸುತ್ತೆ. ಇಟ್ಸ್ ಆಲ್ರೆಡಿ 9:16 ನೆಕ್ಸ್ಟ್ ಲೆವೆಲ್. ಸೊ ಜಾಸ್ತಿ ವಿಡಿಯೋ ಹಾಕಕ್ಕಾಗ್ತಾ ಇಲ್ಲ, ಯಾಕಂದರೆ ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಎಲ್ಲೂ ಹೋಗ್ತಾ ಇಲ್ಲ ನಾನು. ಯಾಕೆಲ್ಲೂ ಹೋಗ್ತಾ ಇಲ್ಲ? ಫಸ್ಟ್ ಆಫ್ ಆಲು ಮನೆ ಶಿಫ್ಟ್ ಆಗಿದೆ. ಸೊ ರಜಾ ಹಾಕ್ಬಿಟ್ಟು ಇವನು ಪ್ಲಂಬರ್ ಬರ್ತಾನೆ, ವಾಷಿಂಗ್ ಮೆಷಿನ್ ಮಾಡ್ತಾನೆ, ಎಲೆಕ್ಟ್ರಿಷಿಯನ್ ಬರ್ತಾನೆ, UPS ಹಾಕ್ಸ್ತಾನೆ. ಸೊ ಎಲ್ಲ ಬಂಡಲಲ್ಲಿರೋ ಜನನು ಬರ್ತಾ ಇರೋದ್ರಿಂದ ಮನೇಲಿ ಯಾರು ಇಲ್ಲ. ಸೊ ಅದಕ್ಕೋಸ್ಕರ ನನಗೆ ಮನೇಲಿ ಸ್ಕೂಲಿಗೆ ಹೋಗೋನು ಕಾಲೇಜಿಗೆ ಹೋಗೋನು ಅಂದರೆ ಬೇಸಿಕಲಿ ಲೈಕ್ ಸ್ಲೇವ್, ನಿಮ್ಮ ಮನೆ ಆಳು ಅಂತ ಅರ್ಥ. ನೀನು ರಜಾ ಹಾಕು, ನೀನು ನಿತ್ಕೊ ಮಾಡಿಸು. ನಾವೆಲ್ಲ ಕೆಲ್ಸಕ್ಕೆ ಹೋಗೋರು ದುಡ್ಡು ಹೊಡಿತೀವಿ, ನೀನೇನು ಮಾಡ್ತೀಯಾ? ಏನೂ ಇಲ್ಲ, ವೇಸ್ಟ್ ಅನ್ನೋ. ಸೊ ಅದಕ್ಕೆ ರಜಾ ಹಾಕೋದು ಮನೇಲಿರೋದು, ರಜಾ ಹಾಕೋದು ಮನೇಲಿರೋದು. ನಮ್ಮ ದುರಾದೃಷ್ಟವಶ, ಅಂದರೆ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ. ಏನ್ರೋ ನಮ್ಮ ಸಿಗ್ನಲ್ ಯಾವಾಗ ಬೀಳುತ್ತೋ? ಅದೃಷ್ಟನೋ ದುರಾದೃಷ್ಟನೋ ಏನು ಅಂತ ನಂಗೆ ಐಡಿಯಾ ಇಲ್ಲ. ನಮ್ಮ ಕಾಲೇಜವರು, ನಮ್ಮ ಯೂನಿವರ್ಸಿಟಿಯವರು, ಬೆಂಗಳೂರು ಯೂನಿವರ್ಸಿಟಿಯವರು ನಾಳೆ, ಸಾರಿ ಇವತ್ತೇ ಲಾಸ್ಟು ಅಂತ ಘೋಷಣೆ ಮಾಡಿದ್ದಾರೆ. ಸೊ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಕೆಳಗಡೆ ಬರೋವಂಥ ಇದು ಕಾಲೇಜಸ್ ಆರ್ ಡನ್. ಇವತ್ತು 9th ಲಾಸ್ಟು. ಪೊಲೀಸರು ಹಾಕೊಂತಾರ ಲೆಫ್ಟ್ ಹೋದರೆ. ಕೋರಮಂಗಲ ಸ್ಪೆಷಾಲಿಟಿ ಇದೇನೆ, ಎಷ್ಟು ಜನ ಇರ್ತಾರೆ ಅಂದರೆ ಇಲ್ಲಿ ನೋಡ್ತಿದ್ದೀರಲ್ಲ, ಒಂದು ಸಿಗ್ನಲ್ ಬಿಟ್ಟರೆ ಸಾಕು ಬುಮ್ ಅಂತ. ಪೀಕ್ ಏರಿಯಾ, ಪೀಕ್ ಟೈಮ್ ಅಲ್ಲ ಗುರು, 1000 ಜನ ಇರ್ತಾರೆ. ಯೋಚನೆ ಮಾಡಿ ಎಷ್ಟು ಜನ ಹೆಂಗೆ ಮಾಡ್ತಾರೆ ಅಂತ. ನಮ್ಮ ಬೇಬಿ ಓಡ್ಸಕ್ಕಂತೂ ಖಾಲಿ ರೋಡ್ಗಳಿದೆ, ಬಟ್ ಏನು ಗುರು ಸಿಗ್ನಲೇ ಬೀಳೋದಲ್ಲೋ. ಹಾಂ, ಬ್ರೇಕ್ ಹಿಡಿಸ್ದೆ, ತಪ್ಪಾಯ್ತೇನೋ, ತಪ್ಪು ಮಾಡಿಸ್ದೆ. ಇನ್ನೊಂದು ಸಿಗ್ನಲ್ ಇದೆ, ಬ್ರೇಕ್ ಹಿಡ್ದಿದ್ದು ಏನು ನಾನು ಇರುವೆ ಕಾಟಗಳು ಬೇರೆ ಇದ್ರ ಮೇಲೆ ಸಾಯ್ಲಿ. ಕತೆ ಅಂತ ಅಷ್ಟೊಂದು ಐಡಿಯಾ ಇಲ್ಲ. ನಾನು ಈ ಕಡೆ ಬಂದಮೇಲೆ ನಾನು ಸರ್ವಿಸ್ ಅವ್ನು ಮಾಡೋನು ಆ ಕಡೆ ಇದ್ದ ಅಂತ ನಾನು ಬ್ರೇಕು
ಕ್ಲಚ್ ಎಲ್ಲ ಸ್ವಲ್ಪ ಟೈಟ್ ಇಡ್ಸಿದ್ದೀನಿ, ಡ್ಯೂ ಟು ವೇರ್ ಆ್ಯಂಡ್ ಟೇರ್ ಆರಾಮಾಗಿ ನನ್ನ ಮಾಮೂಲಿ ಲೆವೆಲಿಗೆ ಮ್ಯಾಚ್ ಆಗುತ್ತೆ ಅಂತ. ನೀವು ನೋಡ್ತೀರಲ್ಲ, ಥ್ರಾಟಲ್ಲೇ ಕಟ್ಟೇ ಇಲ್ಲ, ಕಟ್ಟೆ ತೆಗೆಸ್ಬಿಟ್ಟಿದ್ದೀನಿ. ಒಂಥರ ಡೆಡ್ ಸ್ಪಾಟ್ ಇತ್ತು ಗೊತ್ತಾ ಥ್ರಾಟಲಲ್ಲಿ, ಅದಿಲ್ಲ ಈಗ. ಸೊ ಅದು ನಿಮ್ಮ ರೈಡಿಂಗ್ ಸ್ಟೈಲನ್ನು ಕೆಡಿಸ್ಬಿಡುತ್ತೆ. ಕೆಡ್ಸಲ್ಲ, ಬಟ್ ಲೈಕ್ ಆ ಥರ ಆ ಹಳೆ ಫೀಲ್ ಇರಲ್ಲ ನಿಂಗೆ, ನಂಬಿಕೆ ಬರಲ್ಲ. ಒಂದು ಸ್ವಲ್ಪ ದಿವಸ ಆದ್ಮೇಲೆ ಅಯ್ಯೋ ಎಲ್ಲಿಗೆ ಹೋಯ್ತಿದ್ದೀರಾ ಬಾಸ್. ಮತ್ತೆ ನಾನು ಮೊನ್ನೆ ಎಲ್ಲ ಹೋಗಿದ್ದೆ ನಾನು ಕಾಲೇಜಿಗೆ. ಸೊ ಆ ಟೈಮಲ್ಲಿ ನಾನು ಸ್ಕೂಟಿಲಿ ಹೋಗ್ಬೇಕು ಗೊತ್ತಿತ್ತು, ನಂಗೆ ಗೊತ್ತೇ ಇರಲಿಲ್ಲ ದಾರಿ ಇಲ್ಲಿಂದ ಹೆಂಗ್ ಹೋಗೋದು ಅಂತ. ಸೊ ಸ್ಕೂಟಿಲಿ ಮ್ಯಾಪ್ ಹಾಕೊಂಡು ಹೋಗಿ ಇವಾಗ ಒಂದು ನ್ಯಾಕ್ ಗೊತ್ತಾಗಿದೆ ಈ ರೋಡಲ್ಲಿ ಹೋಗಕ್ಕೆ. ಐ ವಿಲ್ ಶೋ ಯು. ಕ್ರೈಸ್ಟ್ ಕಾಲೇಜ್ ಪಕ್ಕದಲ್ಲಿ ಹೋಗೋದು ಇನ್ನೇಲಿಂದ ಬೇಬ್ಸ್ ಲೆಕ್ಕ ಮಾತ್ರ ಸೈಕಾಗಿದೆ ಇಲ್ಲಿ. ಪರವಾಗಿಲ್ಲ, ಒಂಥರ ಸೈಕಲ್ ತರ ಓಡಿಸ್ಬೋದು. ಅಷ್ಟೊಂದು ಇದಿಲ್ಲ, ಫ್ಲಿಕ್ಕಬಲ್ ಆಗಿಲ್ಲ. ಮೋಸ್ಟ್ಲಿ ಪೆಟ್ರೋಲ್ ಕಮ್ಮಿ ಆಗ್ತೈತೆ ಅನ್ಸುತ್ತೆ. ಬಟ್ 1/6 ತೋರಿಸ್ತೈತೆ, ಅರ್ಧ ಟ್ಯಾಂಕ್ ಇದೆ ತೋರಿಸ್ತೈತೆ. ನೋಡ್ಬೇಕು ಹೆಂಗ್ ಕತೆ ಅಂತ. ಕಾಣಿಸ್ತಾ ಇದೆ ನಮ್ಮ ದೇಶದಲ್ಲಿರೋ ಜನಸಂಖ್ಯೆ ಎಷ್ಟು ಬೆಳೀತಾ ಇದೆ ಅಂತ. ಬೆಳಗ್ಗೆ 6 ಗಂಟೆಗೆ ತಿಂಡಿ ತಿನ್ನಕ್ಕೆ ಇಲ್ಲೊಂದು ಹೋಟ್ಲು ಫೇಮಸ್ ಅಂತ ಇಷ್ಟು ಜನ ಬರೋದಿಲ್ಲ. ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ಆಮೇಲೆ ನಾನು ಇನ್ನೊಂದು ಹೇಳೋದು ಮರ್ತೋಯ್ತು. ನಮ್ಮ ಬೇಬಿದು ಹಿಂದ್ಗಡೆ ಟೈರ್ಗೆ ಮೊಳೆ ಹೊಕ್ಕಿ ಇದಾಗೋಗ್ಬಿಟ್ಟಿತ್ತು, ಏನು ಪಂಚರ್. ಟ್ಯೂಬ್ ಇರೋದ್ರಿಂದ ಆರಾಮಾಗಿ ಹಾಕೋಬೋದು. ಸೊ ನಾನು ಅದ್ರ ಒಳಗಡೆ ಹೇಳೋದು ಮರ್ತೋಯ್ತು, ನಾನು ರಿವ್ಯೂ ಮಾಡಿದ ಚಾನಲಲ್ಲಿ, ರಿವ್ಯೂ ಮಾಡಿದ ವಿಡಿಯೋಲಿ. ಈ ವಿಡಿಯೋ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ, ಅಪ್ರಾಕ್ಸಿಮೇಟ್ಲಿ ಈಗ ಇಟ್ಕೊಳ್ಳಿ ನೀವು, ಯುವರ್ ಹಾರ್ಡ್ ಕೋರ್ ರೈಡರ್ ಅಂಡ್ ಯು ಆರ್ ನಾಟ್ ಸೋ ಮಚ್ ಆಫ್ ಎ ಪರ್ಸನ್ ಹೂ ಲುಕ್ಸ್ ಆಫ್ಟರ್ ಯುವರ್ ಬೈಕ್ ಸೋ ಮಚ್ ಅಂತ. ಈಗ ನಾನೇನಾದ್ರೆ ಇದರಲ್ಲಿ ಹೆಂಗಿದೆ ಗೊತ್ತಾ, 1/2, 1/3, 1.5 ಅಂತ ಇರುತ್ತೆ. 1.5ಗೆ ಪೆಟ್ರೋಲ್ ಟ್ಯಾಂಕ್ ಬಂದ್ ಕೂಡಲೇ ನಾನು ನೋಡೋಗ್ಬಿಡ್ತೀನಿ, ಎಷ್ಟಾರು ಇರ್ಲಿ. ಅದಾದ್ಮೇಲೆ ಇನ್ನೂ 2 ಕಿಲೋಮೀಟರ್ ಹೋಗ್ಬೋದು ಅಂತಾರೆ. ನಾನು ಅಷ್ಟಾದ್ರೂ ಬೇಡ ಅಂತ ನಾನು ಹೋಗ್ಬಿಟ್ಟು ಇದಾಕ್ಸ್ಕೊಬರ್ತೀನಿ, ಪೆಟ್ರೋಲ್ ಹಾಕ್ಸ್ಕೊತೀನಿ. ಆ ಥರ ಪರ್ಸನ್ ನೀವು ಅಲ್ಲ ಅಂದ್ರೆ, ಒಂದು ಮುಖ್ಯವಾಗಿರುವಂತ ಡೀಟೇಲ್ ನೀವು ಮರ್ತೋಗೋದೇನಂದ್ರೆ, ಏರ್ ಐತೆ ಗೊತ್ತಾ, ಏರ್ ಏನಾದ್ರು ಸ್ವಲ್ಪ ನಿಮ್ಗೆ ಇದಾಯ್ತು, ಏರ್ ಏನಾದ್ರು ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ, ಗಾಡಿದು ಕೆಳಗಡೆ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋದ್ರಿಂದ ಏನಪ್ಪಾ ಅದು ಹಂಪ್ ಇರುತ್ತೆ ನೋಡಿ. ಈಗ ನಮ್ ದೇಶದಲ್ಲಿ ಹಾಕೋ ಹಂಪ್ಗಳು ನೋಡಿದಿರಲ್ಲ, ತಲೆ ಕೆಟ್ಟು ಹೋಗ್ಬಿಡೋ ತರ ಹಂಪ್ ಹಾಕಿರ್ತಾರೆ.
ಆ ತರ ಹಂಪಲ್ಲಿ ಕೆಳಗಡೆ ಗಾಡಿಗೆ ಟಚ್ ಆಗುತ್ತೆ, ಸ್ಕ್ರಾಚ್ ಆಗುತ್ತೆ. ಏರ್ ಕಮ್ಮಿ ಆಗುತ್ತಲ್ಲ ಕೆಳಗಡೆ, ಆ ಒಂದು ಡ್ಯೂರೇಷನ್ ಅದ್ರ ಪ್ರಾಬ್ಲಮ್ ಇಂದ ಸೊ ವೆಹಿಕಲ್ ವಿಲ್ ಡ್ರಾಪ್ ಅಲ್ವಾ. ಈಗ ಏರ್ ಇದ್ರೆ ಮೇಲೆ ಇರುತ್ತೆ, ಏರ್ ಇಲ್ಲ ಟೈರ್ ಅಲ್ಲಿ ಅಂದ್ರೆ ಗಾಡಿ ಇನ್ನ ಕೆಳಗೆ ಹೋಯ್ತದೆ. ಆ ಟೈಮಲ್ಲಿ ನೀವು ಏನಾದ್ರು ಓಡಿಸೋತಿಗೆ ಹೋದ್ರೆ ಕೆಳಗಡೆ ಪ್ಲೇಟ್ ಇರುತ್ತೆ ನೋಡಿ, ತರ್ಚುತ್ತೆ. ನಾನು ಒಂದು ಪ್ಲೇಟ್ ನೋಡಿ ದಂಗಾಗ್ಬಿಟ್ಟೆ ಒಂದು ಅದಕ್ಕೆ ನಾನು ಸೆಕೆಂಡ್ ಅಲ್ಲಿ ಐತೆ ಅಂತ ಹೇಳು. ಮಾಮಗಳು ಇಲ್ಲಿ ಅಪ್ಪ ದೇವ್ರಿ ದಂಗಾಗ್ಬಿಡ್ತೀರಾ ನೀವು ನೋಡ್ಬಿಟ್ರೆ. ಅಣ್ಣ ಹೋಯ್ತಾ ಅಣ್ಣ, ಮರ್ಸಿಡೀಸ್ C220. ಸೆಕೆಂಡ್ ಅಲ್ಲಿ ಐತಲ್ಲ, ಯಾಕೆ ಹಿಂಗೆ ಅಲ್ಲಾಡುತ್ತಿದ್ರು? ಯಾರೋ ನಮ್ಮ ಕಾಲೇಜ್ ಅವನು. ನೈಸ್. ಇಪ್ಪತ್ತಾರ? ಸಾಯಂಕಾಲದ ವಿಡಿಯೋಲಿ ಸ್ವಲ್ಪ ಬ್ಯಾಡ್ ನ್ಯೂಸ್ ಇದೆ, ಸ್ವಲ್ಪ ಕಷ್ಟ ಇದೆ, ಬ್ಯಾಡ್ ನ್ಯೂಸ್. ಸೊ ಪ್ಲೀಸ್ ಇಷ್ಟು ದೂರ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಚ್ ಯು ಗೈಸ್ ಇನ್ ದ ನೆಕ್ಸ್ಟ್ ಒನ್. Peace out, ride safe. As always, please like, share, and subscribe. It will really help me a lot. Bye bye.